ರಾಜ್ಯದ ಅದೊಂದು ಕ್ಷೇತ್ರದ ಶಾಸಕ ಸ್ಥಾನದ ಕಗ್ಗಂಟು ಇನ್ನೂ ತಾರ್ಕಿಕ ಅಂತ್ಯ ಕಾಣ್ತಿಲ್ಲ. ಶಾಸಕ ಸ್ಥಾನ ಹಾವು ಏಣಿ ಆಟ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದ್ರೆ ಈ ಬಗ್ಗೆ ಆಣೆ ಪ್ರಮಾಣವೂ ಕೂಡ ಆಗಿದೆ. ಸುಪ್ರೀಂ ಕೋರ್ಟ್ನ ಅದೊಂದು ಆದೇಶದಿಂದ 9 ದಿನಕ್ಕೆ ಬಿಜೆಪಿ ಶಾಸಕ ಮಾಜಿಯಾಗಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಟ್ವಿಸ್ಟ್. ಶಾಸಕ ಯಾರೆಂದು ವೋಟ್ ಹಾಕಿದವರಿಗೆ ಕನ್ಫ್ಯೂಸ್. ಶೃಂಗೇರಿ ಕ್ಷೇತ್ರದ ಜನರಿಗೆ ನಮ್ಮ ಶಾಸಕರು ಯಾರು ಅನ್ನೋದೇ ಕನ್ಫ್ಯೂಸ್ ಆಗಿದೆ. ಯಾಕಂದ್ರೆ ಒಂದೇ ವಾರದಲ್ಲಿ ಇಬ್ಬಿಬ್ಬರ ಹೆಸರು ಚೇಂಜ್ ಆಗಿದ್ದು ಈಗ ಮತ್ತೊಂದು ಚೇಂಜ್ ಆಗಿದೆ. ಮೊನ್ನೆ ತಾನೇ ವಿಧಾನಸೌಧದ ಮೆಟ್ಟಿಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಳಗೆ ಹೋಗಿ ಸ್ಪೀಕರ್ ಖಾದರ್ ಭೇಟಿ ಮಾಡಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಬಿಜೆಪಿಯ ಜೀವರಾಜ್ಗೆ ಮತ್ತೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಶೃಂಗೇರಿ ಕ್ಷೇತ್ರದ 2023ರ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಶಾಸಕರಾಗಿದ್ರು. ಅಂಚೆ ಮತ ಎಣಿಕೆ ವೇಳೆ ಲೋಪವಾಗಿದೆ ಅಂತ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಕೂಡ ಅಂಚೆ ಮತಗಳ ಮರು ಎಣಿಕೆಗೆ ಅಸ್ತು ಎಂದಿತ್ತು. ಅದರಂತೆ ಮೇ 2ರಂದು ಅಂಚೆ ಮತಗಳ ಮರು ಎಣಿಕೆ ನಡೆಸಿಯೇ ಬಿಟ್ರು. ಅಲ್ಲಿ ಮೊದಲು ಮತ್ತೆ ರಾಜೇಗೌಡ್ರೆ ಗೆದ್ದಿದ್ರು. ಆಮೇಲೆ ಮತ್ತೆ ಹೈಡ್ರಾಮಾ ಆಗಿ ಮತ್ತೆ ರಾತ್ರೋರಾತ್ರಿ ಮತ್ತೆ ಮತ ಎಣಿಸಿದಾಗ 52 ಮತಗಳ ಅಂತರದಲ್ಲಿ ಜೀವರಾಜ್ ಶಾಸಕರಾಗಿ ಆಯ್ಕೆ ಆದ್ರು. ಆಮೇಲೆ ಚುನಾವಣಾ ಅಧಿಕಾರಿಗಳು ಅಧಿಕೃತ ಸರ್ಟಿಫಿಕೇಟ್ ಕೂಡ ನೀಡಿದ್ರು. ಇಷ್ಟಕ್ಕೆ ಮುಗಿತು ಅಂದುಕೊಂಡವರಿಗೆ ಈ ಕ್ಷೇತ್ರದ ಶಾಸಕ ಸ್ಥಾನದ ಟ್ವಿಸ್ಟ್ನ ಅಸಲಿ ಆಟ ಶುರುವಾಗಿದೆ. ಚುನಾವಣೆ ಅಂಚೆ ಮತಗಳ ಮರು ಎಣಿಕೆ ವಿಚಾರ ಮುಂದಿಟ್ಕೊಂಡು ರಾಜೇಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇಂದು ನಡೆದ ವಿಚಾರಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಕೋರ್ಟ್ ಮತ್ತೆ ಶಾಕ್ ಕೊಟ್ಟಿದೆ. ಈ ಹಿಂದಿದ್ದ ಶಾಸಕರನ್ನೇ ಯಥಾಸ್ಥಿತಿ ಮುಂದುವರೆಸುವಂತೆ ಆದೇಶ ನೀಡಿದೆ.